Namaskara. Welcome to Gunda AI Lab. where we explore powerful AI tools and future technology. ನಮಸ್ಕಾರ. ಒಂದು ಸನ್ನಿವೇಶವನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಯೂಟ್ಯೂಬ್ ಚಾನೆಲ್ ಶುರು ಮಾಡಬೇಕು ಅನ್ನೋದು ನಿಮ್ಮ ದೊಡ್ಡ ಕನಸು. ನಿಮ್ಮ ತಲೆಯಲ್ಲಿ ಸಖತ್ ಐಡಿಯಾಗಳಿವೆ. ಆದ್ರೆ ಆ ಯೋಚನೆಗಳೆಲ್ಲ ಅಲ್ಲೇ ಸ್ಟಕ್ ಆಗಿಬಿಟ್ಟಿವೆ. ಒಂದೇ ಒಂದು ಹೆಜ್ಜೆ ಮುಂದಿಡೋಕೆ ಆಗ್ತಾ ಇಲ್ಲ. ಯಾಕೆ ಅಂತ ನಿಮ್ಗೂ ಚೆನ್ನಾಗಿ ಗೊತ್ತು ಅಲ್ವಾ? ಯಾಕಂದ್ರೆ ಕೈಯಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ DSLR ಕ್ಯಾಮ್ರಾ ಇಲ್ಲ. ಸರಿ, ಕ್ಯಾಮ್ರಾ ಇದ್ರೂ ಅದ್ರ ಮುಂದೆ ನಿಂತು ಧೈರ್ಯವಾಗಿ ಮಾತಾಡೋಕೆ ಕಾನ್ಫಿಡೆನ್ಸ್ ಇಲ್ಲ. ಅಷ್ಟೇ ಅಲ್ಲ, ವಿಡಿಯೋ ಎಡಿಟಿಂಗ್ ಅನ್ನೋ ದೊಡ್ಡ ಸಮುದ್ರದ ಬಗ್ಗೆನೂ ಏನೂ ಗೊತ್ತಿಲ್ಲ. ಈ 3 ದೊಡ್ಡ ಗೋಡೆಗಳು ನಿಮ್ಮ ಮುಂದೆ ನಿಂತಿವೆ. ಮೊದಲೆಲ್ಲ ಆಗಿದ್ರೆ ಬಹುಶಃ ಈ ಕಾರಣಗಳೇ ನಿಮ್ಮ ಕನಸನ್ನ ಅಲ್ಲೇ ಕೊಂದಾಗ್ತಿದ್ವು. ಆದ್ರೆ ಈಗ ಹಂಗಲ್ಲ, ಕಾಲಪೂರ್ತಿ ಚೇಂಜ್ ಆಗಿದೆ. ಈಗ ಹೀಗೆ ಯೋಚನೆ ಮಾಡಿ, ನೀವು ಜಸ್ಟ್ ಒಂದು ಸ್ಕ್ರಿಪ್ಟ್ ಟೈಪ್ ಮಾಡ್ತೀರಾ, ತಕ್ಷಣ ಒಂದು ಸ್ಮಾರ್ಟ್ ಸಾಫ್ಟ್ವೇರ್ ಆ ಟೆಕ್ಸ್ಟನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪರ್ಫೆಕ್ಟಾಗಿ ಮ್ಯಾಚ್ ಆಗೋ ದೃಶ್ಯಗಳನ್ನು ತಾನೇ ಹುಡುಕಿ ಅದಕ್ಕೊಂದು ವಾಯ್ಸ್ ಓವರ್ ಕೂಡ ಸೇರಿಸಿ ಒಂದು ಕಂಪ್ಲೀಟ್ ಪ್ರೊಫೆಷನಲ್ ವಿಡಿಯೋ ಮಾಡಿ ನಿಮ್ಮ ಕೈಗಿಟ್ರೆ ಹೇಗಿರುತ್ತೆ? ಇದು ಯಾವುದೋ ಸೈನ್ಸ್ ಫಿಕ್ಷನ್ ಕಥೆ ಅಲ್ಲ, ಇದು ಇವತ್ತಿನ ರಿಯಾಲಿಟಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ AI ವಿಡಿಯೋ ಟೂಲ್ಸ್ನಿಂದ ಇದೆಲ್ಲ 100% ಸಾಧ್ಯ. ಸರಿ, ಹಾಗಾದರೆ ಇವತ್ತಿನ ನಮ್ಮ ಟಾಪಿಕ್ಗೆ ಬರೋಣ. ನೋಡಿ, AI ಟೆಕ್ನಾಲಜಿ ಇದೆಯಲ್ಲ, ಇದು ಕಂಟೆಂಟ್ ಕ್ರಿಯೇಷನ್ ಪ್ರಪಂಚವನ್ನೇ ಕಂಪ್ಲೀಟಾಗಿ ಬದಲಾಯಿಸ್ತಾ ಇದೆ. ಮೊದಲೊಂದು ವಿಡಿಯೋ ಮಾಡೋಕೆ ವಾರಗಟ್ಲೆ, ಕೆಲವೊಮ್ಮೆ ತಿಂಗಳುಗಟ್ಲೆ ಬೇಕಾಗ್ತಿತ್ತು. ಶೂಟಿಂಗ್ ಮಾಡಬೇಕು, ವಾಯ್ಸ್ ರೆಕಾರ್ಡ್ ಮಾಡಬೇಕು, ಆಮೇಲೆ ಕೂತು ಎಡಿಟ್ ಮಾಡಬೇಕು. ಹಬ್ಬಬ್ಬಾ, ಅದೇ ಒಂದು ದೊಡ್ಡ ಪ್ರಾಸೆಸ್. ಆದರೆ ಈಗ ವಿಡಿಯೋ ಮಾಡೋದು ಎಷ್ಟೊಂದು ಸುಲಭ ಆಗ್ತಿದೆ ಅಂದರೆ, ನೀವು ಮನ್ಸು ಮಾಡಿದ್ರೆ ದಿನಕ್ಕೆ 2-3 ವಿಡಿಯೋಗಳನ್ನು ಕೂಡ ಆರಾಮಾಗಿ ರೆಡಿ ಮಾಡ್ಬೋದು. ಹಾಗಾದ್ರೆ ಏನಿದು AI ವಿಡಿಯೋ ಟೂಲ್ಸ್? ಇವು ಎಕ್ಸಾಕ್ಟ್ಲಿಯಾಗಿ ಹೇಗೆ ಕೆಲಸ ಮಾಡ್ತವೆ? ಇದರ ಬೇಸಿಕ್ ಕಾನ್ಸೆಪ್ಟ್ ಏನು ಅನ್ನೋದನ್ನ ಮೊದಲು ಕ್ಲಿಯರ್ ಮಾಡ್ಕೊಳ್ಳೋಣ ಬನ್ನಿ. ತುಂಬ ಸಿಂಪಲ್ ಆಗಿ ಹೇಳಬೇಕಂದ್ರೆ, ಇವು ನಿಮ್ಮ ಲ್ಯಾಪ್ಟಾಪ್ನಲ್ಲೇ ಕೂತು ಕೆಲಸ ಮಾಡುವ ನಿಮ್ಮ ಸ್ವಂತ ಡೈರೆಕ್ಟರ್ ಮತ್ತು ಎಡಿಟರ್ ಇದ್ದ ಹಾಗೆ. ಒಬ್ಬ ಡೈರೆಕ್ಟರ್ ಕತೆಗೆ ಯಾವ ದೃಶ್ಯ ಬೇಕು ಅಂತ ಯೋಚನೆ ಮಾಡ್ತಾನೆ. ಒಬ್ಬ ಎಡಿಟರ್ ಆ ದೃಶ್ಯಗಳನ್ನ ಕಟ್ ಮಾಡಿ ಜೋಡಿಸಿ ಒಂದು ಕತೆ ಹೇಳ್ತಾನೆ. ಈ 2 ಕೆಲಸಗಳನ್ನ ಈ ಸಾಫ್ಟ್ವೇರ್ಗಳು ನಿಮ್ಗೋಸ್ಕರ ಮಾಡ್ಕೊಡುತ್ತೆ. ಹಾಗಾದ್ರೆ ಇವು ಎಷ್ಟೆಲ್ಲಾ ರೀತಿಯಲ್ಲಿ ಹೆಲ್ಪ್ ಮಾಡ್ತವೆ ಅಂತ ನೋಡೋಣ. ಮೊದಲನೇದಾಗಿ, ನೀವು ಬರೆದ ಸ್ಕ್ರಿಪ್ಟನ್ನ ಒಂದು ಫುಲ್ ವಿಡಿಯೋ ಆಗಿ ಕನ್ವರ್ಟ್ ಮಾಡುತ್ತೆ. ಎರಡನೇದಾಗಿ, ನಿಮ್ಮ ಸ್ಕ್ರಿಪ್ಟ್ನಲ್ಲಿರೋ ಪದಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಮ್ಯಾಚ್ ಆಗೋ ಥರದ ವಿಡಿಯೋ ಕ್ಲಿಪ್ಸ್ ಅಥವಾ ಫೋಟೋಗಳನ್ನು ತಾನೇ ಇಂಟರ್ನೆಟ್ನಿಂದ ಹುಡುಕಿ ಹಾಕುತ್ತೆ. ಮೂರನೇದಾಗಿ, ಕೇಳೋಕೆ ಏಕ್ದಮ್ ಮನುಷ್ಯರ ಧ್ವನಿ ಥರನೇ ಇರೋ ಸಹಜವಾದ ವಾಯ್ಸ್ ಓವರನ್ನ ಜನರೇಟ್ ಮಾಡುತ್ತೆ. ಮತ್ತು ಕೊನೆಯದಾಗಿ, ಎಡಿಟಿಂಗ್ನಲ್ಲಿದ್ದ ತಲೆನೋವಿನ ಕೆಲಸ ಅಂದರೆ ವಿಡಿಯೋ ಕಟ್ ಮಾಡೋದು, ಸಬ್ಟೈಟಲ್ಸ್ ಹಾಕೋದು, ಇದೆಲ್ಲವನ್ನೂ ಜಸ್ಟ್ ಒಂದೇ ಕ್ಲಿಕ್ನಲ್ಲಿ ಮಾಡಿ ಮುಗಿಸುತ್ತೆ. ಈಗ ನಾವು ಮಾತಾಡಕ್ಕೆ ಹೋಗ್ತಿರೋದು ವಿಡಿಯೋ ಕ್ರಿಯೇಷನ್ ಜಗತ್ತಿನ 4 ಸೂಪರ್ ಪವರ್ಸ್ ಬಗ್ಗೆ. ಹೌದು, ಯಾಕಂದ್ರೆ ಈ 4 ಕ್ಯಾಟಗರಿ ಟೂಲ್ಸ್ ನಿಮ್ಮ ಕೈಗೆ ಅಂತಹ ಶಕ್ತಿಯನ್ನೇ ಕೊಡುತ್ತೆ. ಬನ್ನಿ, ಇವುಗಳ ಬಗ್ಗೆ ಸ್ವಲ್ಪ ಡೀಪ್ ಆಗಿ ತಿಳಿದುಕೊಳ್ಳೋಣ. ಹೌದು, ಜಸ್ಟ್ 4 ಪ್ರಮುಖ ಕ್ಯಾಟಗರಿಗಳು. ಇವುಗಳನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು. ಐಡಿಯಾದಿಂದ ಹಿಡಿದು ವಿಡಿಯೋ ಅಪ್ಲೋಡ್ ಮಾಡೋವರೆಗೂ ಪ್ರತಿಯೊಂದು ಸ್ಟೆಪ್ನಲ್ಲೂ ನಿಮ್ಗೆ ಸಪೋರ್ಟ್ ಸಿಗುತ್ತೆ. ಇದರಿಂದ ಯಾರು ಬೇಕಾದ್ರೂ ಹೈ ಕ್ವಾಲಿಟಿ ವಿಡಿಯೋಗಳನ್ನ ಮಾಡಬಹುದು. ನಮ್ಮ ಲಿಸ್ಟ್ನಲ್ಲಿರೋ ಮೊದಲನೇ ಸೂಪರ್ ಪವರ್ ಸ್ಕ್ರಿಪ್ಟ್ ಟು ವಿಡಿಯೋ ಟೂಲ್ಸ್. ಇನ್ ವಿಡಿಯೋ AI ಅಥವಾ ಪಿಕ್ಟೋರಿ ಅಂತ ಟೂಲ್ಸ್ ಇದಕ್ಕೆ ಒಳ್ಳೆ ಉದಾಹರಣೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಸ್ಕ್ರಿಪ್ಟನ್ನ ಕಾಪಿ ಮಾಡಿ ಈ ಸಾಫ್ಟ್ವೇರ್ನಲ್ಲಿ ಪೇಸ್ಟ್ ಮಾಡೋದು. ತಕ್ಷಣ ಅದು ನಿಮ್ಮ ಸ್ಕ್ರಿಪ್ಟ್ನ ಅರ್ಥವನ್ನ ಗ್ರಹಿಸಿ ಅದನ್ನ ಬೇರೆ ಬೇರೆ ಸೀನ್ಗಳಾಗಿ ಡಿವೈಡ್ ಮಾಡಿ ಪ್ರತಿಯೊಂದು ಸೀನ್ಗೂ ಮ್ಯಾಚ್ ಆಗೋ ತರಹದ ಹೈ ಕ್ವಾಲಿಟಿ ಸ್ಟಾಕ್ ವಿಡಿಯೋ ಮತ್ತು ಇಮೇಜ್ಗಳನ್ನ ಆಟೋಮ್ಯಾಟಿಕ್ ಆಗಿ ಸೇರಿಸುತ್ತೆ. ಅಷ್ಟೇ ಅಲ್ಲ, ವಾಯ್ಸ್ ನರೇಷನ್ ಕೂಡ ಜನರೇಟ್ ಮಾಡಿಕೊಡುತ್ತೆ. ಎರಡನೇ ಸೂಪರ್ ಪವರ್ AI ವಾಯ್ಸ್ ಜನರೇಷನ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ 11 ಲ್ಯಾಬ್ಸ್. ತುಂಬಾ ಜನಕ್ಕೆ ಕ್ಯಾಮ್ರಾ ಮುಂದೆ ಮಾತಾಡಕ್ಕೆ ಒಂಥರ ಹಿಂಜರಿಕೆ ಇರುತ್ತಲ್ವಾ? ಅಥವಾ ನಿಮ್ಮ ಮನೆಯಲ್ಲಿ ರೆಕಾರ್ಡ್ ಮಾಡಕ್ಕೆ ಸೈಲೆಂಟ್ ಆದ ಜಾಗ ಇರೋದಿಲ್ಲ. ಆಗ ಈ ಟೂಲ್ಸ್ ನೀವು ಟೈಪ್ ಮಾಡಿದ ಟೆಕ್ಸ್ಟ್ ಅನ್ನು 100% ನ್ಯಾಚುರಲ್ ಆಗಿ ಕೇಳೋ ಮನುಷ್ಯರ ಧ್ವನಿಯಾಗಿ ಬದಲಾಯಿಸುತ್ತೆ. ಇದರಲ್ಲಿ 100 ಬೇರೆ ಬೇರೆ ವಾಯ್ಸ್, ಲ್ಯಾಂಗ್ವೇಜ್ ಮತ್ತು ಆಕ್ಸೆಂಟ್ಗಳ ಆಪ್ಷನ್ ಇರುತ್ತೆ. ಇದರಿಂದ ನಿಮ್ಮ ವಿಡಿಯೋಗಳಿಗೆ ಬೇಕಾದ ವಾಯ್ಸ್ ಓವರ್ ನಿಮಿಷಗಳಲ್ಲೇ ರೆಡಿಯಾಗುತ್ತೆ. ಮೂರನೇ ಕ್ಯಾಟಗರಿ ಆಟೋಮ್ಯಾಟಿಕ್ ಎಡಿಟಿಂಗ್ ಟೂಲ್ಸ್. ವಿಜಾರ್ಡ್ AI, ಓಪಸ್ ಕ್ಲಿಪ್ ಅಥವಾ ಕ್ಯಾಪ್ಕಟ್ನಲ್ಲಿರೋ AI ಫೀಚರ್ಗಳನ್ನು ನೀವು ನೋಡಿರ್ಬೋದು. ಮೊದಲೆಲ್ಲ ಎಡಿಟಿಂಗ್ ಅಂದ್ರೇ ತಲೆನೋವು. ವಿಡಿಯೋದಲ್ಲಿರೋ ಸಣ್ಣ ಸೈಲೆನ್ಸ್ ಹುಡುಕಿ ಕಟ್ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಗ್ತಿತ್ತು. ಆದರೆ ಈ ಟೂಲ್ಸ್ ವಿಡಿಯೋದಲ್ಲಿರೋ ಗ್ಯಾಪ್ಸನ್ನು ತಾನೇ ಹುಡುಕಿ ಕಟ್ ಮಾಡುತ್ತೆ. ಅಷ್ಟೇ ಅಲ್ಲ, ಅಟ್ರಾಕ್ಟಿವ್ ಟ್ರಾನ್ಸಿಷನ್ಸ್, ಸಬ್ಟೈಟಲ್ಸ್ ಎಲ್ಲವನ್ನೂ ಆಟೋಮ್ಯಾಟಿಕ್ ಆಗಿ ಸೇರಿಸುತ್ತೆ. ಇಲ್ಲಿ ನಿಮ್ಗೊಂದು ಪ್ರೋ ಟಿಪ್. ಬೇಸಿಕ್ ಎಡಿಟಿಂಗ್ ಅನ್ನು AI ಮೂಲಕ ಮುಗಿಸಿ ಆ ಫೈಲನ್ನು ಡೆವಿಂಚಿ ರಿಸಾಲ್ವ್ ತರದ ಪ್ರೊಫೆಷನಲ್ ಸಾಫ್ಟ್ವೇರ್ಗೆ ಹಾಕಿ ಫೈನಲ್ ಟಚ್ ಕೊಟ್ರೆ ನಿಮ್ಮ ವಿಡಿಯೋ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಮತ್ತು 4ನೇ ಹಾಗೂ ಎಲ್ಲಕ್ಕಿಂತ ಸಖತ್ ಕ್ರಿಯೇಟಿವ್ ಸೂಪರ್ ಪವರ್ AI ವಿಜುವಲ್ ಜನರೇಷನ್.
ಮಿಡ್ ಜರ್ನಿ ಮತ್ತು ಲಿಯೋನಾರ್ಡೋ ಎಐ ತರಹದ ಟೂಲ್ಸ್ ಇದಕ್ಕೆ ಉದಾಹರಣೆ. ಇಂಟರ್ನೆಟ್ಟಲ್ಲಿ ಸಿಗೋ ಅದೇ ಹಳೆ ಸ್ಟಾಕ್ ವಿಡಿಯೋಗಳನ್ನ ಹಾಕಿ ಬೋರ್ ಆಗಿದ್ರೆ ನಿಮ್ಮ ಕಲ್ಪನೆಗೆ ತಕ್ಕಂತೆ ನೀವೇ ಸ್ವಂತ ದೃಶ್ಯಗಳನ್ನ ಸೃಷ್ಟಿಸ್ಬೋದು. ಉದಾಹರಣೆಗೆ, ನೀವು ಕಾಂತಾರ ಶೈಲಿಯ ದೈವಗಳು ಅಥವಾ ನಿಗೂಢ ಕಾಡಿನ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ಅಂದ್ಕೊಳ್ಳಿ. ಆ ತರಹದ ದೃಶ್ಯಗಳು ಎಲ್ಲಿ ಸಿಗುತ್ತೆ? ಆಗ ನೀವು ಈ ಎಐ ಟೂಲ್ಸ್ಗೆ ಒಂದು ನಿಗೂಢ ಕಾಡಿನಲ್ಲಿ ದೈವದ ಮುಖವಾಡ ಅಂತ ಒಂದು ಟೆಕ್ಸ್ಟ್ ಪ್ರಾಂಪ್ಟ್ ಗೊತ್ತರೆ ಸಾಕು, ಅದು ಕೆಲವೇ ಸೆಕೆಂಡ್ಗಳಲ್ಲಿ ಅದ್ಭುತವಾದ ಹೈ ಕ್ವಾಲಿಟಿ ಇಮೇಜ್ಗಳನ್ನ ಸೃಷ್ಟಿ ಮಾಡಿಕೊಡುತ್ತೆ. ಓಕೆ, ಈ ಥಿಯರಿ ಎಲ್ಲ ಕೇಳಕ್ ಚೆನ್ನಾಗಿದೆ, ಬಟ್ ಪ್ರಾಕ್ಟಿಕಲ್ ಆಗಿ ಇದೆಲ್ಲ ಒಟ್ಟಿಗೆ ಹೇಗೆ ವರ್ಕ್ ಆಗತ್ತೆ? ಬನ್ನಿ, ಒಬ್ಬ ಹಸಬ ಐಡಿಯಾದಿಂದ ಫೈನಲ್ ವಿಡಿಯೋವರೆಗೂ ಹೇಗೆ ಹೋಗ್ತಾನೆ ಅನ್ನೋದನ್ನ ಒಂದು ರಿಯಲ್ ಎಕ್ಸಾಂಪಲ್ ಮೂಲಕ ನೋಡೋಣ. ಈ ಟೈಮ್ಲೈನ್ ನೋಡಿ. ಒಬ್ಬ ಹೊಸಬ ಕನ್ನಡದಲ್ಲಿ ಯೂಟ್ಯೂಬ್ ಚಾನೆಲ್ ಶುರು ಮಾಡ್ತಾನೆ ಅಂತ ಇಟ್ಕೊಳ್ಳೋಣ. ಸ್ಟೆಪ್ 1, ಚಾಟ್ ಜಿಪಿಟಿ ಬಳಸಿ ಕರ್ನಾಟಕದ ಗುಪ್ತ ದೇವಾಲಯಗಳ ರಹಸ್ಯ ಅನ್ನೋ ಟಾಪಿಕ್ ಮೇಲೆ ಒಂದು ಸ್ಕ್ರಿಪ್ಟ್ ಬರೆಸ್ಕೊಳ್ತಾನೆ. ಸ್ಟೆಪ್ 2, 11 ಲ್ಯಾಬ್ಸ್ ಬಳಸಿ ಆ ಸ್ಕ್ರಿಪ್ಟ್ಗೆ ಒಂದು ಸಸ್ಪೆನ್ಸ್ ಇರೋ ವಾಯ್ಸ್ ಓವರ್ ರೆಡಿ ಮಾಡ್ದಾನೆ. ಸ್ಟೆಪ್ 3, ಲಿಯೋನಾರ್ಡೋ ಎಐ ಅಥವಾ ಇನ್ವಿಡಿಯೋ ಬಳಸಿ ಕಥೆಗೆ ಬೇಕಾದ ನಿಗೂಢ ದೇವಾಲಯಗಳ ದೃಶ್ಯಗಳನ್ನು ಜನರೇಟ್ ಮಾಡ್ತಾನೆ. ಫೈನಲ್ ರಿಸಲ್ಟ್ ಏನು? ಯಾವುದೇ ಸ್ಟುಡಿಯೋ ಇಲ್ಲ, ಕ್ಯಾಮ್ರಾ ಇಲ್ಲ, ಆದ್ರೂ ಕೇವಲ ಒಂದೇ ದಿನದಲ್ಲಿ ಒಂದು ಹೈ ಕ್ವಾಲಿಟಿ ಡಾಕ್ಯುಮೆಂಟ್ರಿ ವಿಡಿಯೋ ಪಬ್ಲಿಷ್ ಮಾಡೋಕೆ ರೆಡಿಯಾಗಿರುತ್ತೆ. ಫ್ರೆಂಡ್ಸ್, ಈ ಎಐ ಟೂಲ್ಸ್ ಖಂಡಿತವಾಗಿಯೂ ಪವರ್ಫುಲ್. ನಿಮ್ಮ ಕೆಲಸವನ್ನ 100 ಪಟ್ಟು ಸುಲಭ ಮಾಡುತ್ತೆ. ಆದ್ರೆ ಇಲ್ಲೊಂದು ಕಟು ಸತ್ಯ ಇದೆ. ಅದನ್ನ ಪ್ರತಿಯೊಬ್ಬ ಕ್ರಿಯೇಟರ್ ಕೂಡ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಟೂಲ್ಸ್ ಇದೆ ಅಂತ ವಿಡಿಯೋ ಮಾಡಿದ್ರೆ ಯಶಸ್ಸು ಸಿಗಲ್ಲ. ಈ ಒಂದ್ ಲೈನ್ ಮಾತ್ರ ಯಾವತ್ತೂ ಮರಿಬೇಡಿ. ಎಐ ಕೇವಲ ಒಂದು ಉಪಕರಣಮಷ್ಟೇ, ಆದ್ರೆ ನಿಜವಾದ ಡೈರೆಕ್ಟರ್ ನೀವೇ. ಈ ಟೂಲ್ಸ್ ನಿಮ್ಮ ಕ್ರಿಯೇಟಿವಿಟಿಯನ್ನ ಹೆಚ್ಚಿಸೋಕೆ ಸಹಾಯ ಮಾಡುತ್ತೆ ಅಷ್ಟೇ. ಅದು ನಿಮ್ಮ ಕ್ರಿಯೇಟಿವಿಟಿಗೆ ರೀಪ್ಲೇಸ್ಮೆಂಟ್ ಅಲ್ಲ. ಅಲ್ಟಿಮೇಟ್ ಆಗಿ ನಿಮ್ಮ ಯೋಚನೆ ಮತ್ತು ನಿಮ್ಮ ವಿಷನ್ ಅದೇ ನಿಮ್ಮ ಯಶಸ್ಸಿನ ನಿರ್ಧರಿಸೋದು. ಕೇವಲ ಎಐ ಟೂಲ್ಸ್ ಬಳಸಿದ ತಕ್ಷಣ ಮಿಲಿಯನ್ ವ್ಯೂಸ್ ಬಂದ್ಬಿಡಲ್ಲ. ಮೊದಲನೇದಾಗಿ ನಿಮ್ಮ ವಿಡಿಯೋ ಐಡಿಯಾ ಸಖತ್ತಾಗಿರಬೇಕು. ಜನರಿಗೆ ಕನೆಕ್ಟ್ ಆಗೋ ಥರದ ಐಡಿಯಾವನ್ನ ಎಐ ಕೊಡೋಕೆ ಆಗಲ್ಲ. ಎರಡನೇದಾಗಿ ನಿಮ್ಮ ಸ್ಕ್ರಿಪ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರಬೇಕು. ಆಗ ಮಾತ್ರ ಜನ ವಿಡಿಯೋವನ್ನ ಕೊನೆವರೆಗೂ ನೋಡ್ತಾರೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಕನ್ಸಿಸ್ಟೆನ್ಸಿ, ಅಂದ್ರೆ ನಿರಂತರವಾಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೇ ಇರಬೇಕು. ಎಐ ನಿಮ್ಮ ಕೆಲಸವನ್ನ ಫಾಸ್ಟ್ ಮಾಡ್ಬೋದೇ ಹೊರತು ನಿಮ್ಮ ಬದಲು ಯೋಚನೆ ಮಾಡಲ್ಲ. ಸರಿ, ಹಾಗಾದ್ರೆ ಇವತ್ತು ಮಾತಾಡಿದ ವಿಷಯವನ್ನ ಒಂದ್ಸಲ ಕ್ವಿಕ್ಕಾಗಿ ರೀಕ್ಯಾಪ್ ಮಾಡೋಣ. ವಿಡಿಯೋ ಮಾಡೋದನ್ನ ಸುಲಭ ಮಾಡುವ 4 ಎಐ ಸೂಪರ್ ಪವರ್ಗಳನ್ನು ನೋಡ್ತೀವಿ. ಸ್ಕ್ರಿಪ್ಟ್ನಿಂದ ವಿಡಿಯೋ ಮಾಡುವ ಟೂಲ್ಸ್, ಎಐ ವಾಯ್ಸ್ ಟೂಲ್ಸ್, ಆಟೋಮ್ಯಾಟಿಕ್ ಎಡಿಟಿಂಗ್ ಟೂಲ್ಸ್ ಮತ್ತು ಕೊನೆಯದಾಗಿ ನಿಮ್ಮ ಕಲ್ಪನೆಯಿಂದ ದೃಶ್ಯಗಳನ್ನು ಸೃಷ್ಟಿಸುವ ವಿಜುವಲ್ ಜನರೇಷನ್ ಟೂಲ್ಸ್. ಸರಿ, ಈಗ ನಿಮ್ಮ ಟರ್ನ್. ಈ ನಾಲೆಜನ್ನ ಬಳಸ್ಕೊಂಡು ನಿಮ್ಮ ಮೊದಲ ಎಐ ವಿಡಿಯೋ ಐಡಿಯಾ ಯಾವುದು? ಯೋಚನೆ ಮಾಡಕ್ಕೆ ಶುರು ಮಾಡಿ. ಈ ಥರದ ಎಐ ಸಂಬಂಧಿತ ವಿಷಯಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ದಯವಿಟ್ಟು ನಮ್ಮ ಗುಂಡಾ ಎಐ ಲ್ಯಾಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆಗ ನಾವು ಹಾಕೋ ಯಾವುದೇ ಹೊಸ ವಿಡಿಯೋ ಮಿಸ್ ಆಗಲ್ಲ. ಮುಂದಿನ ವಿಡಿಯೋದಲ್ಲಿ ನಾವು ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗ್ತೀವಿ. ಟಾಪಿಕ್: ಎಐ ಟೂಲ್ಸ್ ಬಳಸಿ ಆನ್ಲೈನ್ ಇನ್ಕಮ್ ಹೇಗೆ ಮಾಡೋದು ಅಂತ. ಅಂದ್ರೆ ಕೇವಲ ವಿಡಿಯೋ ಮಾಡೋದಷ್ಟೇ ಅಲ್ಲ, ಆ ಕಂಟೆಂಟ್ ಬಳಸಿ ಹಣ ಗಳಿಸುವ ಕಂಪ್ಲೀಟ್ ರೋಡ್ ಮ್ಯಾಪ್ ಅನ್ನು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಆ್ಯಂಡ್ ವೆಲ್ಕಮ್ ಟು ದ ಫ್ಯೂಚರ್. ಗುಂಡಾ ಎಐಯೊಂದಿಗೆ ಕಲಿಯಿರಿ. ಇನ್ನಷ್ಟು ಎಐ ಉಪಕರಣಗಳು ಮತ್ತು ಭವಿಷ್ಯದ ತಂತ್ರಜ್ಞಾನಕ್ಕಾಗಿ ಚಂದಾದಾರರಾಗಿ.